ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ನನ್ನ ಒಂದು ಲಾಸ್ಟ್ ವ್ಲಾಗ್ಗಳನ್ನ ನೋಡಿರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅಕ್ಕನ ಮಗಳು ಮದುವೆ ನಡೀತಾ ಇರೋ ಕಾರಣ ಹಲ್ದಿ ಫಂಕ್ಷನ್ ಆ್ಯಂಡ್ ನೈಟ್ ರಿಸೆಪ್ಷನ್ ಎಲ್ಲ ವೀಡಿಯೋಸ್ಗಳನ್ನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವೀಡಿಯೋಸ್ಗಳನ್ನ ನೋಡದೇ ಇರೋರಿದ್ದರೆ ಅಥವಾ ಯಾರಾದರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿದ್ದರೆ, ಹೊಸ ವ್ಯೂವರ್ಸ್ಗಳಾಗಿದ್ದರೆ ದಯವಿಟ್ಟು ಮೊದಲು ಹೋಗಿ ಆ ವೀಡಿಯೋಸ್ಗಳನ್ನ ನೋಡ್ಕೊಂಡು ಬನ್ನಿ. ಹಾಗೆ ಆ ವೀಡಿಯೋಸ್ಗಳು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತಿನ ಒಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತು ಬಂದು ದಾರ ಮುಹೂರ್ತದ ಕಾರ್ಯಕ್ರಮ ಆಗಿರುತ್ತೆ. ಸೊ ಇವತ್ತಿನ ದಿನ ಪೂರ್ತಿ ಯಾವ ರೀತಿಯಲ್ಲಿ ಬರುತ್ತೆ, ದಾರ ಮುಹೂರ್ತ ಆಗಿರ್ಬೋದು ಆ್ಯಂಡ್ ಡೇ ರಿಸೆಪ್ಷನ್ ಇರ್ಬೋದು, ಹಾಗೆ ಹುಡುಗಿನ ಕಳಿಸ್ಕೊಡೋ ಶಾಸ್ತ್ರ ಕಂಪ್ಲೀಟಾಗಿ ಈ ಒಂದು ವಿಡಿಯೋನಲ್ಲಿ ಬರುತ್ತೆ. ಇನ್ನು ನಮ್ಮ ಕಡೆ ಎಲ್ಲ ಯಾವ ರೀತಿಯಲ್ಲಿ ಶಾಸ್ತ್ರ ಸಂಪ್ರದಾಯಬದ್ಧವಾಗಿ ಮದುವೆನ ಆಚರಿಸ್ತೀವಿ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ, ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅಕ್ಕನ ಮಗಳು ಮದುವೆ ಸೆಲೆಬ್ರೇಷನ್. ಸೊ ಫ್ಯಾಮ್, ನೀವು ಸ್ಟಾರ್ಟಿಂಗೇ ನೋಡ್ದಂಗೆ ನಾವು ಚೌಟ್ರಿಗೆ ಸ್ವಲ್ಪ ಬೇಗನೆ ಬರೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಹುಡುಗನ್ನ ಮನೆ ತುಂಬಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಚೌಟ್ರಿ ಒಳಗಡೆಗೆ ಕರ್ಕೊಳ್ಳೋವಾಗ ಅದನ್ನು ಮಿಸ್ ಮಾಡ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಯಾಕೆ ಅಂತ ಅಂದರೆ ಎಷ್ಟೇ ಬೇಗ ಬೇಗ ಇದು ಕೆಲಸ ಮುಗಿಸಿ ರೆಡಿಯಾಗಿ ಬರೋಣ ಅಂತ ಅಂದ್ಕೊಂಡ್ರು ಕೂಡ ಲೇಟೇ ಆಗಿಬಿಡುತ್ತಲ್ವ. ಇಟ್ಸ್ ಓಕೆ ಅಂತ ಹೇಳ್ತಾ ನಾವು ಬರುವಷ್ಟರಲ್ಲಿ ಆಲ್ಮೋಸ್ಟು ಇನ್ನೇನು ಹೊರಗಡೆನೇ ಇದ್ದರೂ ಒಳಗಡೆ ಬಂದಿರಲಿಲ್ಲ. ಬಟ್ ಪಾದಪೂಜೆ ಎಲ್ಲ ನೋಡೋದಕ್ಕಾಗಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಒಳಗಡೆ ಚೌಟ್ರಿ ಒಳಗಡೆ ಕರ್ಕೊಂಡು ಬಂದಮೇಲೆ ನೆಕ್ಸ್ಟ್ ಇದ್ದಿದ್ದೆ ದಾರ ಕಾರ್ಯಕ್ರಮ, ದಾರ ಮುಹೂರ್ತ ಕಾರ್ಯಕ್ರಮ. ಅದಕ್ಕೆ ಬಂದು ಅಕ್ಕ ಭಾವಂದರು ಎಲ್ಲರೂ ಸೇರಿಕೊಂಡು ಹುಡುಗಿನ ಅಂದರೆ ಮಗಳನ್ನ ಕನ್ಯಾದಾನ ಮಾಡಿಕೊಡ್ತಾಯಿದ್ರು, ದಾರೆನ ಎರ್ಕೊಡ್ತಾಯಿದ್ರು. ಅದೊಂದು ಮೂಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಹಾರಬಲ್ ಅಂತಲೇ ಅನಿಸುತ್ತೆ. ನಾವು ಎಷ್ಟೇ ಇದೆಲ್ಲ ಇದ್ದದ್ದೇ ಅಲ್ವಾ, ಕಾಮನ್ನೇ ಅಲ್ವಾ. ಯಾವಾಗಾದರೂ ಹೆಣ್ಮಗಳು ಅಂತ ಹುಟ್ಟಿದ್ಮೇಲೆ ಬೇರೆಯವ್ರ ಮನೆಗೆ ಕಳಿಸ್ಕೊಡ್ಲೇಬೇಕು, ಮದುವೆ ಮಾಡಿದ್ದಾರೆ ಅದು ಕೊಡಲೇಬೇಕು. ಯಾವತ್ತಿದ್ರೂ ಮಗಳು ಮನೆಗಲ್ಲ ಅನ್ನುವಂಥ ಒಂದು ಇದು ಎಷ್ಟೇ ನಮಗೆ ಗೊತ್ತಿದ್ರೂ, ನಾವು ಮನಸ್ಸಿಗೆ ಎಷ್ಟೇ ಅಳವಡಿಸ್ಕೊಂಡಿದ್ರು, ಯಾವತ್ತಿದ್ರೂ ಇವಳನ್ನ ಕಳಿಸ್ಲೇಬೇಕು, ಬಿ ಸ್ಟ್ರಾಂಗ್ 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 ಅಂತ ನಮ್ಮ ಮನಸ್ಸಿಗೆ ನಾವು ಎಷ್ಟೇ ಅಂದ್ಕೊಂಡ್ರು ಆ ಒಂದು ಕ್ಷಣ ಇದೆಯಲ್ಲ, ಖಂಡಿತವಾಗ್ಲೂ ಅದು ಎಂಥವ್ರನ್ನೂ ಕೂಡ ಕರಗಿಸ್ಬಿಡುತ್ತೆ. ಅದರಲ್ಲೂ ಇನ್ನು ಎತ್ತು ತಂದೆ ತಾಯಿಗಳು ಅಂತಂದರೆ ಕೇಳಬೇಕಾ, ನೋಡೋ ನಮ್ಗಳಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಸಿಚುವೇಷನಲ್ಲಿ ಇರುವಂಥ ತಂದೆ ತಾಯಿಗಳ ಪರಿಸ್ಥಿತಿ ಹೆಂಗಿರ್ಬೋದು ಅಲ್ವಾ. ಸೊ ಅಕ್ಕ ಅಂದರು, ಭಾವಂದರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹೊತ್ಕೊಂಡು ಹರ್ಷಿತ ಅಂತೂ ಕೇಳೋದೇ ಬೇಡ, ಅಂದರೆ ಮದುವೆ ಹುಡುಗಿ ಅಂತೂ ಕೇಳೋದೇ ಬೇಡ. ಅವಳು ಮೊದಲೇ ಧಾರಾಕಾರವಾಗಿ ಕಣ್ಣೀರನ್ನ ಹರಿಸ್ತಾ ಇರ್ತಾಳೆ. ಸಣ್ಣ ಪುಟ್ಟ ಒಂದು ಸಿಚುವೇಷನ್ಗಳಲ್ಲಿ ನಾವುಗಳೇ ಎಲ್ಲಾದರೂ ಒಂದು ಕಡೆ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಅವ್ರವ್ರ ಮನೆಗೆ ಹೋಗಬೇಕು ಅಂದ್ರೇ ಸಿಕ್ಕಾಪಟ್ಟೆ ಹೇಳ್ತಾಳೆ. ಇನ್ನು ಏನು ಶಾಶ್ವತವಾಗಿ ಗಂಡನ ಮನೆಗೆ ಹೋಗಬೇಕು, ಇನ್ನು ನನ್ನ ಮನೆ ಅಂದ್ಕೊಂಡಿರೋದು ನನ್ನ ಮನೆ ಅಲ್ಲ, ಇನ್ನು ಬೇರೆಯವ್ರ ಮನೆ ಅಂತ ಅನ್ನುವಂಥ ಒಂದು ಪರಿಸ್ಥಿತಿ ಬಂದರೆ ಸುಮ್ಮನೆ ಇರ್ತಾಳ. ಅವಳಂತೂ ಕೇಳೋದೇ ಬೇಡ, ಕಂಟಿನ್ಯೂಸ್ಲಿ ಅಳ್ತಾನೇ ಇದ್ಲು. ಏನೂ ಮಾಡೋಕ್ಕಾಗಲ್ಲ. ಹೆಣ್ಣಿಗೆ ಆಗಿರ್ಬೋದು, ಹೆಣ್ಣು ಎತ್ತೋರಿಗೆ ಆಗಿರ್ಬೋದು, ಅದೊಂದು ಸಮಯ ಸಂದರ್ಭ ಹಂಗಿದ್ದೇ ಇರುತ್ತೆ. ಅದನ್ನೆಲ್ಲ ಮೀರಿ ನಿಂತಾಗ್ಲೇ ಅಲ್ವಾ ಒಂದು ಸುಂದರವಾದ ಜೀವನನ ಕಟ್ಕೊಳ್ಳೋಕ್ಕಾಗೋದು. ಆ ಒಂದು ಸುಂದರ ಜೀವನಕ್ಕೆ ಕಾಲಿಡ್ತಾ ಇರುವಂಥ ಅಕ್ಕನ ಮಗಳು, ನಮ್ಮ ಮಗಳೇ ಅಂತಲೂ ಹೇಳ್ಬೋದು. ಅವಳಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ, ಗಂಡನ ಮನೆಯಲ್ಲಿ ಅವಳು ಅಂದ್ಕೊಂಡಂಥ ಜೀವನ ಅವಳದಾಗಲಿ, ಯಾರ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿನೂ ಬೀಳದೇ ಇರೋ ರೀತಿಯಲ್ಲಿ 100 ಕಾಲ ಅತ್ತೆ ಮಾವ ಗಂಡ ಮನೆ ಸಂಸಾರ ಅಂದ್ಕೊಂಡು ಸದಾ ಕಾಲ ಖುಷಿಯಾಗಿರಲಿ ಅಂತ ಆಶೀರ್ವದಿಸ್ತಾ, ನಿಮ್ಗಳ ಒಂದು ಆಶೀರ್ವಾದ ಆರೈಕೆನೂ ಕೂಡ ಅವರ ಒಂದು ಹೊಸ ಜೀವನದ ಮೇಲೆ ಇರಲಿ ಅಂತ ಹೇಳ್ತಾ, ನೋಡ್ತಾ ಇದ್ದೀರಲ್ಲ ಇವಾಗ ಇನ್ನೇನು ದಾರ ಮುಹೂರ್ತ ಬಂದೇ ಬಿಡ್ತು. ಇದೊಂದು ಕ್ಷಣಕ್ಕೋಸ್ಕರ ಎಷ್ಟು ತಿಂಗಳಿಂದ ಎಲ್ಲ ರೀತಿ ತಯಾರಿಗಳನ್ನೂ ಮಾಡ್ಕೊಂಡಿರ್ತಾರೆ. ಮದುವೆ ಅಂತ ಹೇಳಿ ಒಂದು ಶಾಪಿಂಗ್ ಆಗಿರ್ಬೋದು, ಕಾರ್ಡ್ ಮಾಡಿಸಿ ಕಾರ್ಡ್ ಹಂಚುವಷ್ಟರಲ್ಲಿ ಅರ್ಧ ಜೀವನ ಸೌದೋಗಿರುತ್ತೆ ಅಂತ ಹೇಳ್ಬೋದು. ಸಾಕು ಬೇಕಾಗ್ಬಿಡುತ್ತೆ. ಅದರಲ್ಲೂ 7 ಮದುವೆ ಅಂತೂ ಈ ಒಂದು ಉರಿ ಬಿಸಿಲು ಟೈಮ್, ಸೆಕೆ ಟೈಮಲ್ಲಿ ಆಗ್ತಾ ಇರೋದಕ್ಕಂತೂ ಕಾರ್ಡ್ ಕೊಡುವಷ್ಟರಲ್ಲಿ ನಿಜವಾಗ್ಲೂ ಎಲ್ಲರೂ ಸುಸ್ತೆದ್ದೋಗಿದ್ರು.
ಆದರೂ ಪರವಾಗಿಲ್ಲ ಅವೆಲ್ಲನೂ ಮಾಡ್ತಾ ಇದೊಂದು ಕ್ಷಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರ ಜೊತೆಗೆ ಬಾಡಿಗೂ ಟಯರ್ಡ್ ಮಾಡಿಕೊಂಡು ರಿಸ್ಕ್ ಮಾಡಿಕೊಂಡು ಮಾಡೋದಿದೆಯಲ್ಲ, ಯಪ್ಪ ದೇವ ಅಲ್ವಾ. ನೋಡಿ ಇದೊಂದೇ ಕ್ಷಣ, ಒಂದು ನಿಮಿಷನೂ ತಗೊಳ್ಳೋದಿಲ್ಲ ಆ ತಾಳಿ ಅನ್ನೋದನ್ನು ಕತ್ತಿಗೆ ಕಟ್ಟೋದಕ್ಕೆ. ಆ ಒಂದು ನಿಮಿಷಕ್ಕೋಸ್ಕರ ಎಷ್ಟೆಲ್ಲ ತಿಂಗಳುಗಳಿಂದ ತಯಾರಿನ ಶುರು ಮಾಡ್ಕೊಂಡಿರ್ತಾರೆ. ಮತ್ತು ಬಟ್ಟೆ ಶಾಪಿಂಗು ಅದು ಇದು ಅಂತ ಹೇಳಿ ಎಲ್ಲ ಕಡೆ ಓಡಾಡಿಕೊಂಡು ಸುಸ್ತಾಗಿ ಕೊನೆಗೆ ಬಂದು ಮುಟ್ಟೋದೇನೆ ಈ ಒಂದು ಮಾಂಗಲ್ಯ ಧಾರಣೆ ಕಾರ್ಯಕ್ರಮ. ಇದೊಂದಾದರೆ ನೋಡಿ ಮುಗೀತು ಮದುವೆ. ಇದೊಂದು ಕ್ಷಣಕ್ಕೋಸ್ಕರ ತಿಂಗಳಾನುಗಟ್ಲೆಯಿಂದ ಎಲ್ಲರೂ ಕಷ್ಟ ಬಿದ್ದು ಓಡಾಡ್ಕೊಂಡಿದೆಯಲ್ಲ, ಆದರೂ ಅದೊಂದು ಸಂಭ್ರಮನೇ ಚಂದ. ಎಲ್ಲ ಒಂದೇ ಕಡೆ ಸೇರಿಕೊಂಡು ಓಡಾಡಿಕೊಂಡು ಹರಿಬರಿನಲ್ಲಿ ಟೆನ್ಷನ್ ಮಾಡಿಕೊಂಡು ಅಪ್ಪ ಅದನ್ನು ಹೇಳ್ತಾಯಿದ್ರೆ ಎಷ್ಟು ಹೇಳ್ತಾಯಿದ್ರು ಸಾಕಾಗೋದಿಲ್ಲ, ಎಷ್ಟು ಹೇಳ್ತಾಯಿದ್ರು ಮುಗಿಯೋದಿಲ್ಲ. ಕೊನೆಗೂ ಅಂತೂ ಇಂತೂ ನಮ್ಮ ಅರ್ಶಿ ಮದುವೆ ಯಾವುದೇ ಥರದ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರ್ತು. ಅದು ಇವಾಗ ತಾಳಿ ಕಟ್ಟಿದ್ಮೇಲೆ ಎಲ್ರಿಗೂ ಒಂದು ರಿಲೀಫು. ತಾಳಿ ಅನ್ನೋದು ಕಟ್ಬಿಡ್ಬೇಕು. ತಾಳಿ ಕಟ್ಟೋ ತನಕ ಏನೋ ಒಂಥರ ಕಳಮಳ, ಮನಸ್ಸಿಗೆ ಬೇಸರ, ಹೆಂಗೆ ಏನು ಯಾವ ಕ್ಷಣ ಅಂತ ಏನೇ ಆದರೂ ಒಂಥರ ತಳಮಳ ಇದ್ದೇ ಇರುತ್ತೆ. ಮಾಂಗಲ್ಯ ಧಾರಣೆ ಆಗೋ ತನಕ. ಮಾಂಗಲ್ಯ ಧಾರಣೆ ಆದಮೇಲೆ ಎಲ್ಲರೂ ಟೆನ್ಷನ್ ಫ್ರೀಯಾಗಿ ಬಂದು ಆರಾಮ್ಸೆ ಇರ್ಬೋದಲ್ವ. ಸೊ ಇವಾಗ ನಾವು ಕೂಡ ಮನೆಯೆಲ್ಲ ಮುಗಿಸ್ಕೊಂಡು ಮಾಡ್ತಾರೆ ಏನೋ ಅದನ್ನೇ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂತ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇವಾಗ ನಾವು ಕುತ್ಕೊಂಡು ಸ್ವಲ್ಪ ಮಾತೆಲ್ಲ ಆಡಿ ಇನ್ನೇನು ಸ್ವಲ್ಪ ಜನ ಕಡಿಮೆ ಆಗಿ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತಾರೆ ಸ್ಟಾರ್ಟಿಂಗಲ್ಲಿ. ಎಲ್ಲರೂ ಕೂತಿದ್ವಿ. ಹೋಗ್ತಾ ಇದ್ವಿ. ಅಣ್ಣ ಅತ್ತೆ ಅಕ್ಕ ಮಾವ ಮಕ್ಕಳುಗಳು ತಂಗಿ ಯಜಮಾನ್ರು ರಾತ್ರಿ ಬಂದಿದ್ರು. ಇವತ್ತು ಡ್ಯೂಟಿಗೆ ಹೋಗಲೇಬೇಕಿತ್ತು, ಲೀವಿಲ್ಲ ಅಂತ ಹೇಳಿ ಅವರು ಡ್ಯೂಟಿಗಳು ಸರಿ ಅಂತ ಹೇಳಿ ಅವರು ಮಕ್ಕಳು ಕರ್ಕೊಂಡು ಅವಳು ನೋಡಿದ್ರು. ಹಂಗಾಗಿ ಮಗಳ ಜೊತೆಯಲ್ಲಿ ಕೈಗೆ ದಾರಿಗೆ ಹಾಕಬೇಕು. ಅದಾದಮೇಲೆ ನಮ್ಮ ಪುಟ್ಟಕ್ಕನ ಕೂಡ ಬಂದು ಅದಾದಮೇಲೆ ಈಗ ಕಪಲ್ಸ್ ಹೊಸದಾಗಿ ಮದುವೆಯಾದಂಥ ಸಂಜನ ಅವ್ರು ಅಂದ್ಕೊಂಡಿದ್ದೀರ ಹಾಗಾಗಿತ್ತು. ನಮ್ಮ ಚೆನ್ನಾಗಿ ಬಟ್ ನಾನು ಬೆಳೆಸ್ಟಿ ಅವರು ಕೈಗೆ ದಾರಿ ಇರಬೇಕಾದ್ರೆ ಮಾಡ್ಕೊಂಡಿದ್ದಿಲ್ಲ. ಆದರೂ ಅವಳು ಮಾಡ್ಕೊಂಡಿದ್ದಂಥ ವೀಡಿಯೋನೇ ಕಳಿಸಿದ್ಲು. ಅದು ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಬಂದಿರಲಿಲ್ಲ. ಸ್ಟಾರ್ಟಿಂಗ್ ಹಾಕಿದ್ನೆಲ್ಲ ದಾರಿ ಏರಿಯೋದನ್ನ ಮನೆಯವರೆಲ್ಲರೂ ಅದು ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಆದರೂ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಆ್ಯಡ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಾವು ಕೂಡ ಕೈಗೆ ಹಾಲು ಬಿಟ್ಟು ಒಳ್ಳೆಯದಾಗಲಿ ನಿಮ್ಮ ಜೀವನಕ್ಕೆ ಅಂತ ಹೇಳಿ ಹರಿಸಿ ಹಾರೈಸಿ ಇವಾಗ ಎಲ್ಲರೂ ಕೂತ್ಕೊಂಡು ಇನ್ನೊಂದು ರೌಂಡ್ ಮೀಟಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ಹಸ್ಬೆಂಡ್ ಅವರೆಲ್ಲರೂ ಕಿಚನ್ ಕಡೆ ಹೋದರು. ಅಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಆ ಗ್ಯಾಪಲ್ಲಿ ನಾವು ಹೆಣ್ಮಕ್ಳು ಕೇಳಬೇಕಾ? ಅದರಲ್ಲೂ ದೂರದ ಫಂಕ್ಷನ್ಗಳು ಹೋದ್ರೇ ಕೂತ್ಕೊಳ್ಳೋ ಒಂದು 5-10 ನಿಮಿಷದಲ್ಲೇ. ಬೇರೆಯವ್ರದ್ದು ಹೋದರೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ. ಇರೋದೊಂದು 5 ನಿಮಿಷ 10 ನಿಮಿಷ ಇರ್ತೀವಿ. ಆ ಗ್ಯಾಪಲ್ಲೇ ಅಷ್ಟೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ. ಇನ್ನು ನಮ್ಮ ಮನೆ ಫಂಕ್ಷನ್ಗಳೇನೆ ಅಂದರೆ ಕೇಳಬೇಕಾ? ಧಾರಾಳವಾಗಿ ಟೈಮ್ ಕೊಟ್ಟಿರ್ತಾರೆ. ಧಾರಾಳವಾಗಿ ಟೈಮ್ ಸಿಕ್ಕಿರುತ್ತೆ. ಕೂತಿದ್ದಷ್ಟೊತ್ತು ನೈಟು ರಿಸೆಪ್ಷನಲ್ಲೂ ಅದೇನೇ. ಈಗ ಬೆಳಗ್ಗೆ ದಾರಿಲೂ ಅಷ್ಟೇ. ಧಾರೆ ಮುಗಿದ್ಮೇಲೆ ಹುಡುಗಿಗೆ ರಿಸೆಪ್ಷನ್ಗೆ ರೆಡಿ ಮಾಡಬೇಕಾದ್ರೂ ಅಷ್ಟೇ. ಹೋಗೋದು, ತಿಂಡಿ ತಿನ್ಕೊಂಡು ಬರೋದು, ಕೂತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಮತ್ತೆ ಹೋಗೋದು, ಊಟ ಮಾಡ್ಕೊಂಡು ಬರೋದು, ಕೂತ್ಕೊಳ್ಳೋದು, ಮೀಟಿಂಗ್ ಮಾಡ್ಕೊಳ್ಳೋದು. ಈ ಒಂದು ಮಾತುಕತೆಯಲ್ಲಿ ಹೆಣ್ಮಕ್ಳಿಗೆ ಸಿಗುತ್ತೆ ನೋಡಿ ಆ ಖುಷಿ, ಆ ಸಂತೋಷ. ಯಪ್ಪ ಅದರಲ್ಲೂ ಆ ಗಾಸಿಪ್ಗಳು ಹೇಳಿಸ್ತೀವಿ ನೋಡಿ, ಅದನ್ನೆಲ್ಲ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಹಾಗೆ ನನ್ನ ತಮ್ಮನ ಹೆಂಡತಿ ಚಂದನ ನೋಡಿ, ಅವಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ನಮ್ಮ ಅಣ್ಣನ ಹೆಂಡ್ತಿನೂ ಕೂಡ ತೋರಿಸ್ತೀವಿ. ಅಲ್ಲಿ ನೋಡಿ ಆ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಗ್ರೀನ್ ಕಲರ್ ಸ್ಯಾರಿ, ಅವರು ಒಂದು ಅಂದರೆ ನ್ಯೂ ಕಪಲ್ಸ್ ಅಂತ ಹೇಳಿದ್ನಲ್ಲ, ಅವ್ರ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ ಅವಳು ಅಣ್ಣನ ಹೆಂಡ್ತಿ, ಇವಳು ತಮ್ಮನ ಹೆಂಡ್ತಿ. ಎಲ್ಲರೂ ಹೇಳ್ಬೇಕು ಅಂದರೆ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು ಅಂತಲೇ ಹೇಳ್ಬೋದು. ದಾರಿ ಎಲ್ಲ ಮುಗಿದ್ಮೇಲೆ ಬಂದವ್ರನ್ನೆಲ್ಲ ಮಾತಾಡಿಸಿ ಕೂತ್ಕೊಂಡು ಅವರು ಕೂಡ ನಮ್ಮ ಒಂದು ಗಾಸಿಪಲ್ಲಿ ಒಂದಷ್ಟು ಮಾತುಕತೆನ ಆಡಿದ್ರು ಅಂತಲೇ ಹೇಳ್ಬೋದು. ಆಗಲೇ ಹೇಳ್ತಾ ಇದ್ದೆ ಮತ್ತೆ ಹೋಯ್ತಲ್ವ, ಹೆಣ್ಮಕ್ಳುಗಳಿಗೆ ಎಷ್ಟು ಮಾತಾಡ್ತಾಯಿದ್ರು, ಎಷ್ಟು ಕತೆ ಆಡ್ತಾಯಿದ್ರು, ಟೈಮೇ ಸಾಕಾಗೋದಿಲ್ಲ. ಆ್ಯಂಡ್ ನಾವು ಏನು ಮಾತಾಡ್ತಾ ಇರ್ತೀವಿ ಅಂತ ಫೈನಲಿ ನಮಗೆ ಗೊತ್ತಿರಲ್ಲ ಅಂತೀನಿ. ಮೊದಲು ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಸ್ಟಾರ್ಟ್ ಮಾಡ್ಕೊಂಡು ಮಾತಾಡ್ತೀವಿ. ನಾವು ಸ್ಟಾರ್ಟಿಂಗು ಟಾಪಿಕ್ನ ಎಲ್ಲಿ ತೊಗೊಂಡ್ವಿ ನೋಡಿ. ನನ್ನ ಬೆಸ್ಟಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ, ಉದ್ದ ಕಾಣಿಸ್ತಾ ಇದ್ದಾಳೆ ಅಲ್ವಾ. ನನಗೆ ಅವಳು ಸಾರಿ ಕಲರ್ ಕಾಂಬಿನೇಷನ್ ಆ್ಯಂಡ್ ಬ್ಲೌಸ್ ವರ್ಕ್ ಮಾಡಿಸಿರುವಂಥ ರೀತಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸಾರಿನೂ ಅಷ್ಟೇ ಸ್ಮಾಲ್ ಚೆಕ್ಸಲ್ಲಿ ಬಂದಿತ್ತು, ತುಂಬ ಚೆನ್ನಾಗಿ
ಕಾಣಿಸ್ತಾ ಇತ್ತು. ಬ್ಲೌಸೂ ಅಷ್ಟೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ನ ಮಾಡಿಸಿದ್ಲು. ಆ್ಯಂಡ್ ಅದ್ರ ಒಂದು ವರ್ಕ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಬಂದು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾನೇ ಇರ್ತೀವಿ ಹುಡುಗಿನ ಕಳಿಸೋವರೆಗೂ. ಇನ್ನೇನು ನಿಮಗೆ ಇಲ್ಲಿ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಟಾಪಿಕ್ಗಳು ನಡೆದ್ವು, ಸಿಕ್ಕಾಪಟ್ಟೆ ಮಾತುಕತೆಗಳು ನಡೆದ್ವು, ಸಿಕ್ಕಾಪಟ್ಟೆ ಎಲ್ಲರೂ ಜೋಶಾಗಿ ಕಿತ್ತಾಡಿಕೊಂಡು ಕೂಗಾಡಿಕೊಂಡು ತಮಾಷೆಯಾಗಿ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆದರೆ ಆ ವಾಯ್ಸ್ನ ಇಲ್ಲಿ ಕೊಡೋಕ್ಕಾಗ್ತಿಲ್ಲ ಅನ್ನೋದು ನನಗೆ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾಯಿದೆ ಅಂತಂದರೆ ಫೋನನ್ನು ಹಿಡಿದು ಬಿಡೋಣ ಅನ್ನಿಸ್ತಾ ಇದೆ. ನಾನು ಇಲ್ಲಾದರೂ ಸ್ವಲ್ಪ ವಾಯ್ಸು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕೇಳಿಸುತ್ತೇನೋ ಅಂತ ಸಿಕ್ಕಾಪಟ್ಟೆ ಕೇಳಿಸ್ಕೊಂಡೇವ್ರಿ. ಆದರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ವಾಯ್ಸು ಪರ್ಫೆಕ್ಟಾಗಿ ಬರಲೇ ಇಲ್ಲ. ಬಿಕಾಸ್ ಚೌಟ್ರಿ ಒಳಗಡೆ ಎವ್ವಿ ಸೌಂಡ್ ಎಫೆಕ್ಟ್ಸ್ ಇತ್ತು. ಅದ್ರ ಜೊತೆಗೆ ಆ AC ಕೂಲರ್ಗಳದ್ದೆಲ್ಲ ಸೌಂಡು, ಜೊತೆಗೆ ಆವಾಗ ವಾದ್ಯದವ್ರ ಸೌಂಡು, ಇದೆಲ್ಲದ್ರ ನಡುವೆ ನಾವು ಮಾತಾಡ್ತಿದ್ದಂಥ ವಾಯ್ಸ್ಗೆ ಎಲ್ಲೂ ಜಾಗನೇ ಇರಲಿಲ್ಲ. ಅದು ಎಷ್ಟು ಇರಿಟೇಟ್ ಆಯಿತು ಅಂತ ಅಂದರೆ, ನಾನು ಆಗಲೇ ಹೇಳ್ದಂಗೆ ಫೋನ್ನ ಚೆಚ್ಚಾಕ್ಬಿಡೋಣ ಅಂತ ಅನ್ನಿಸ್ತು. ಬಟ್ ಏನು ಮಾಡೋದು, ಫೋನ್ ಚೆಚ್ಚಾಕ್ಬಿಟ್ರೆ ನನ್ನ ಹಸ್ಬೆಂಡ್ ನನ್ನೂ ಚೆಚ್ಚಾಕ್ಬಿಡ್ತಾರೆ ಅಂತ ನಾನೇ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಾದೆ. ಆಯಿತಾ, ನೋಡಿ ಅಕ್ಕನ ಮಗಳು ರಾತ್ರಿ ಕೂಡ ತೋರಿಸಿದ್ದೆ, ಅವಳು ಈ ರೀತಿಯಲ್ಲಿ ರೆಡಿಯಾಗಿದ್ದಾಳೆ. ಆ್ಯಂಡ್ ನನ್ನ ಮಗಳು ಕೂಡ ಅಷ್ಟೇ ಸಿಂಪಲಾಗಿ ಒಂದು ಬ್ಲೂ ಸ್ಯಾರಿನ ವೇರ್ ಮಾಡಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹೆಣ್ಮಕ್ಳುಗಳೇ ಅಷ್ಟೇ ಅಲ್ವೇನ್ರಿ, ಎಷ್ಟೇ ಸಿಂಪಲಾಗಿ ರೆಡಿಯಾದರೂ ಅಥವಾ ಎಷ್ಟೇ ಗ್ರ್ಯಾಂಡಾಗಿ ರೆಡಿಯಾದರೂ ಅಲ್ಲಿ ಮಿಂಚೋದು ಹೆಣ್ಮಕ್ಳದೇ ಮೇಲ್ಗೈ. ಅವ್ರಿಗೇನೆ ರೆಡಿಯಾಗೋದಕ್ಕೆ ಟೈಮ್ ತಗೊಳ್ಳೋದು, ಅವರೇನೆ ರೆಡಿಯಾಗೋದಕ್ಕೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದು, ಜೊತೆಗೆ ಲಾಸ್ಟಲ್ಲಿ ಅವರೇನೆ ಚೌಟ್ರಿ ಅಂತ ಹೇಳೋಕ್ಕಾಗಲ್ಲ, ಎನಿ ಒನ್ ಫಂಕ್ಷನಲ್ಲೂ ಮಿಂಚೋದು. ಅದ್ರ ಜೊತೆಗೆ ನಮ್ಮ ಮೈಸೂರು ಆಂಟಿ ಆ್ಯಂಡ್ ಚಿಕ್ಕಪ್ಪ ಬಂದರು. ಅವರು ಇಲ್ಲಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹೊರಡ್ತೀವಿ ಅಂತ ಹೇಳಿ ಹೊರಟರು. ಅದೆಲ್ಲ ಆದಮೇಲೆ ದಾರ ಮುಹೂರ್ತದ ಕಾರ್ಯಕ್ರಮ ಆಯಿತು. ಇವಾಗ ಏನಪ್ಪ ಅಂತಂದರೆ, ನಾನು ಸೂರ್ಯ ನಮಸ್ಕಾರದ್ದು ವೀಡಿಯೋನ ಹಾಕಬೇಕಾಗಿತ್ತು. ಬಟ್ ಇದು ಹೆಂಗೆ ಬಂತು, ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬಂದಮೇಲೆ ಈ ಒಂದು ಕಾರ್ಯಕ್ರಮ ಆಗೋದು. ನನಗೆ ಇಲ್ಲಿ ಕನ್ಫ್ಯೂಷನ್ ಏನಾಗ್ತಾಯಿದೆ ಅಂತ ಅಂದರೆ, 2-3 ಫೋನಲ್ಲಿ ವೀಡಿಯೋಸ್ನ ಮಾಡ್ಕೊಂಡಿದ್ದು ಎಲ್ಲನೂ ನಾನು ವಾಟ್ಸಪ್ಗೆ ಕಳಿಸ್ಕೊಂಡು ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಾಗ ಗ್ಯಾಲ್ರಿಲಿ ಎಲ್ಲ ಮಿಕ್ಸಿ ಕಲಾಯಿಸಾಕ್ಬಿಟ್ಟೈತೆ. ಸೊ ಹಂಗಾಗಿ ನಾನು ಯಾವ್ಯಾವ ವೀಡಿಯೋನ ಯಾವ್ಯಾವ ಕ್ಲಿಪ್ಪಿಂಗ್ನ ಎಲ್ಲೆಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಅದಾದಮೇಲೆ ಪರವಾಗಿಲ್ಲ, ಇರೋದನ್ನೇ ಹೇಳ್ಕೊಂಡು ಹೋಗ್ತೀನಿ. ಅದಾದಮೇಲೆ ತೆಂಗಿನಕಾಯಿ ಎಲ್ಲ ಹುಡುಗಿ ಕೈಲಿ ಪೂಜೆ ಮಾಡಿಸಿ ಕೊಡಿಸ್ತಾರಲ್ವ, ಅದನ್ನೆಲ್ಲ ಕೊಡಿಸಾದ್ಮೇಲೆ ಇವಾಗ ಹುಡುಗನ ಕೈನಲ್ಲಿ ಹುಡುಗಿ ಸಪ್ತಪದಿ ತುಳಿಸ್ತಾ ಇರುವಂಥದ್ದು. ಅಲ್ಲೇ ಹುಡುಗಿಗೆ ಕಾಲುಂಗುರ ಕೂಡ ಹಾಕಿದ್ದಂಥದ್ದು. ಇದೊಂದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ಲ, ಸಪ್ತಪದಿಗೆ ಬಂದು ಏನು ರಿಸೆಪ್ಷನ್ ಹಾಲ್ ಇತ್ತಲ್ಲ, ಅಲ್ಲಿ ಅರೇಂಜ್ಮೆಂಟ್ಸ್ನ ಮಾಡಿದರು. ತುಂಬ ಚೆನ್ನಾಗಿ ಅದನ್ನು ಕೂಡ ಸಿಂಪಲಾಗಿ ಮಾಡಿದರು. ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಹುಡುಗಿ ಸಪ್ತಪದಿ ತುಳಿಯುವಂಥ ಜಾಗಕ್ಕೆ ಪೂಜೆ ಮಾಡಿ ಹುಡುಗನ ಕೈನಲ್ಲಿ ಹುಡುಗಿಗೆ ಕಾಲುಂಗ್ರನ ತೊಡಿಸಿ, ಅದಾದಮೇಲೆ ಹುಡುಗಿ ಕಾಲನ್ನ ತೆಗೆದು ಸಪ್ತಪದಿನ ತುಳಿಸ್ಕೊಂಡು ಹೋಗೋದು. ಇನ್ನು ಅದ್ರದ್ದೆಲ್ಲ 7 ಪದಗಳನ್ನ ಹೇಳ್ತಾರಲ್ಲ, ಅದು ಸಂಪೂರ್ಣವಾಗಿ ನನಗೆ ಇವಾಗ ಹೇಳಕ್ಕೆ ಬರ್ತಿಲ್ಲ. ಗೊತ್ತಿಲ್ವ ಅನ್ನೋದು ನೆಕ್ಸ್ಟ್. ಬಟ್ ನನಗಿವಾಗ ಅದನ್ನು ಹೇಳೋದಕ್ಕೆ ಬರ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಗೊತ್ತಿರೋರಿಗೆ ಒಂದಷ್ಟು ಜನಕ್ಕೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ. ಅದೆಲ್ಲವೂ ಆದಮೇಲೆ ನೆಕ್ಸ್ಟು ನಾವು ಎಲ್ಲರೂ ಹುಡುಗಿನ ಕರ್ಕೊಂಡು ಹೊರಟಿದ್ದೆ ಅರುಂಧತಿ ನಕ್ಷತ್ರನ ಕಾಣಿಸೋದಕ್ಕೆಲ್ಲ ತೋರಿಸೋದಕ್ಕೆ. ಕಾಣಿಸ್ದೇ ಇರುವಂಥ ಅರುಂಧತಿ ನಕ್ಷತ್ರನ ಕಾಣಿಸ್ತಿದೆ ಅಂತ ಹೇಳಿಸಿ, ಹೌದು ಕಾಣಿಸ್ತಿದೆ ಅಂತ ಅನಿಸಿ, ಮೊದಲನೇದಾಗಿ ಗಂಟಿ ಹತ್ರ ಗಂಡು ಮಕ್ಕಳು ಅಂದರೆ ಗಂಡಂದರು ಸುಳ್ಳು ಹೇಳೋದಕ್ಕೆ ಅರ್ಚಕರು ಮೇನ್ ರೀಸನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಮೇ ಬಿ ಅವರೂ ಅರ್ಚನೆ ಮಾಡೋರು ಗಂಡಸರೇ ಆಗಿರೋದ್ರಿಂದ ಅವರು ಕೂಡ ಇವಾಗಲಿಂದನೇ ನೀನು ಸುಳ್ಳು ಹೇಳೋದನ್ನು ಕಲ್ತ್ಕಪ್ಪ, ಇಲ್ಲ ಅಂತಂದರೆ ಹೆಂಡತಿ ಜೊತೆ ಜೀವನ ತುಂಬ ಕಷ್ಟಕರವಾಗಿರುತ್ತೆ ಅಂತ ರೂಢಿ ಮಾಡಿಸ್ತಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ಬೋದು. ಏನು ಹೇಳ್ತಾರೆ, ಫನ್ ಆಫ್ ದ ಟೈಮ್ ಬಿಡಿ, ಅದನ್ನು ಸೈಡ್ಗಿಡಿ. ಇವಾಗ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇರೋದು. ಅದೆಲ್ಲ ಆದಮೇಲೆ ಸೂರ್ಯದೇವನಿಗೆ ಪೂಜೆನ ಮಾಡಿಸಿ ನಮಸ್ಕಾರನ ಮಾಡಿಸಿ ಮತ್ತು ಒಳಗಡೆ ಕರ್ಕೊಂಡೋಗಿ, ಒಳಗಡೆ ಇನ್ನೊಂದಷ್ಟು ಶಾಸ್ತ್ರಗಳೆಲ್ಲವೂ ಇದೆ, ಅದನ್ನೆಲ್ಲ ಮುಗಿಸ್ಬೇಕು. ಅದನ್ನೆಲ್ಲ ಮುಗಿಸಾದ್ಮೇಲೆ ಇವಾಗ ಮೊದಲು ಇವಳನ್ನ ಕರ್ಕೊಂಡೋಗಿ ಡೇ ರಿಸೆಪ್ಷನ್ಗೆ ರೆಡಿ ಮಾಡಬೇಕು. ಇಲ್ಲಿ ಸೂರ್ಯ ನಮಸ್ಕಾರ ಎಲ್ಲ ಆದಮೇಲೆ ಹುಡುಗಿನ ಇನ್ನೊಂದು ರೌಂಡು ಕರ್ಕೊಂಡೋಗಿ
ಡೇ ರಿಸೆಪ್ಷನ್ನಿಗೆ ರೆಡಿ ಮಾಡಿ ರಿಸೆಪ್ಷನ್ ಎಲ್ಲ ಆದಮೇಲೆ ಇನ್ನು ಕಳಿಸುವಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಇದೆ. ಆ ಗ್ಯಾಪಲ್ಲಿ ಸೂರ್ಯ ನಮಸ್ಕಾರ ಆದಮೇಲೆ ಹಿಂದೆಗಡೆ ಇದ್ದಂಥ ಒಂದಷ್ಟು ಗ್ರೀನರಿನಲ್ಲಿ ಹುಡುಗ ಹುಡುಗಿದ್ದು ಫೋಟೋನ ತೊಗೊಂಡ್ರು. ಹುಡುಗ ಹುಡುಗಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದ ಕಾರಣ ಊಟನೂ ಸದ್ಯಕ್ಕಂತೂ ಊಟ ಮಾಡೋಕ್ಕಾಗಲ್ಲ ಇನ್ನು ಲಾಸ್ಟ್ ತನಕನೂ. ಅಂದರೆ ಈಗ ಡೇ ರಿಸೆಪ್ಷನ್ ಇದೆ, ಅದೂ ಕೂಡ ಕಂಪ್ಲೀಟ್ ಆಗೋವರೆಗೂ ಊಟನೂ ಕೂಡ ಮಾಡೋಕ್ಕಾಗಲ್ಲ, ತುಂಬ ಸುಸ್ತಾಗಿ ಹೋಗಿದ್ರು. ಹಾಗಾಗಿ ಹೋಗ್ಲಿ ಪಾಪ ತಿನ್ಕೊಳ್ಳಿ ಅಂತೇಳಿ ಒಂದೊಂದು ಐಸ್ ಕ್ರೀಮ್ನ ಕೊಟ್ಟರು, ತಿನ್ಕೊಂಡ್ರು. ಅದಾದಮೇಲೆ ನನ್ನ ಮಗಳಿಗೆ ಇವಾಗ ಮಧ್ಯಾಹ್ನ 2 ಗಂಟೆಯಿಂದ ಎಕ್ಸಾಮ್ ಇದ್ದಿದ್ದು, ತುಂಬ ದೂರ ಏನಿರಲಿಲ್ಲ, ಇಲ್ಲೇ ಆನ್ ದ ವೇ. ಅವಳಿಗೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಕಾಲೇಜು. ಎಕ್ಸಾಮ್ ಇತ್ತು, ಸೊ ಹಂಗಾಗಿ ಅವಳು ಇಲ್ಲಿಗೇ ಯೂನಿಫಾರ್ಮ್ನ ಕೂಡ ತೊಗೊಂಡು ಬಂದಿದ್ಲು. ಅವಳು ಅದೇ ಗ್ಯಾಪಲ್ಲಿ ಹುಡುಗ ಹುಡುಗಿಗೆ ಸೂರ್ಯನೆಲ್ಲ ಅರುಂಧತಿ ನಕ್ಷತ್ರ ಸೂರ್ಯ ಪೂಜೆ ಎಲ್ಲ ಮಾಡಿಸೋ ಗ್ಯಾಪಲ್ಲಿ ಅವಳು ಕೂಡ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಕಾಲೇಜ್ ಕಡೆ ಹೊರಟ್ಲು. ಅವ್ನ ಮಗನೂ ಕೂಡ ನಾನು ಹೋಗ್ತೀನಿ ಅಂತ ಹೇಳಿ, ಅವನಿಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋದ. ಸರಿ ಅಂತ ಹೇಳಿ ಅವನನ್ನ ಕಳಿಸ್ಕೊಟ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಅವ್ರನ್ನ ಕಳಿಸಿ ನಾವು ಒಳಗಡೆ ಬರೋ ಗ್ಯಾಪಲ್ಲಿ, ಅಂದರೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರುವಂಥ ಗ್ಯಾಪಲ್ಲಿ ಹುಡುಗ ಹುಡುಗಿ ಆಲ್ರೆಡಿ ರಿಸೆಪ್ಷನಿಗೆ ರೆಡಿಯಾಗಿ ಆಲ್ಮೋಸ್ಟು ಡೇ ರಿಸೆಪ್ಷನ್ ಕೂಡ ಡನ್ ಅಂತಲೇ ಹೇಳ್ಬೋದು. ಇವಾಗ ಲಾಸ್ಟಿಗೆ ಹುಡುಗನ ಫ್ರೆಂಡ್ಸು, ಅಂದರೆ ನೈಟೆಲ್ಲ ಹುಡುಗಿಯ ತಮ್ಮಂದರು ಫ್ರೆಂಡ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿ ಫೋಟೋ ಫ್ರೇಮ್ ಎಲ್ಲ ಗಿಫ್ಟ್ ಮಾಡಿದರು. ಇವಾಗ ಡೇ ರಿಸೆಪ್ಷನ್ನಲ್ಲಿ ಹುಡುಗನ ಫ್ರೆಂಡ್ಸ್ ಎಲ್ಲ ಕೇಕ್ ತಂದು ಕೇಕ್ ಕಟ್ ಮಾಡಿಸಿ ನೈಟು ರಿಸೆಪ್ಷನ್ದು ಏನು ಫೋಟೋ ಇದೆ ಅದನ್ನು ಆಲ್ರೆಡಿ ಫ್ರೇಮ್ ಕೂಡ ಮಾಡಿಸ್ಕೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಇದೆಲ್ಲವೂ ಆದಮೇಲೆ ಮತ್ತೆ ನಮ್ಮದು ನೋಡಿ ಶುರುವಾಯಿತು ಮಾತುಕತೆ. ಈ ಮಾತುಕತೆ ಆಡೋ ಗ್ಯಾಪ್ನಲ್ಲಿನೇ ಇವ್ರು ಬಂದರು, ಹರೀಶ್ ಗೌಡ್ರು. ಹುಣಸೂರಿನ ಶಾಸಕರಾದಂತಹ ಹರೀಶ್ ಗೌಡ್ರು, GT ಹರೀಶ್ ಗೌಡ್ರು. ನೈಟು ದೇವೇಗೌಡರು ಬಂದಿದ್ದರು. ನೈಟು ಆಲ್ಮೋಸ್ಟು ನಾವು ಅಲ್ಲಿ ಹೊರಡ್ತಾ ಇದ್ವಿ, ಫಂಕ್ಷನ್ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗಿತ್ತು, ನೈಟ್ ರಿಸೆಪ್ಷನ್ ಎಲ್ಲ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ GT ದೇವೇಗೌಡರು ಬಂದಿದ್ದು, ಅವ್ರು ಬಂದು ಹೋದರು. ಇವಾಗ ಡೇಲಿ ದಾರಿಗಲ್ಲ, ಡೇ ರಿಸೆಪ್ಷನ್ನಿಗೆ ಹುಣಸೂರು ಶಾಸಕರಾದಂತಹ GT ಹರೀಶ್ ಗೌಡ್ರು ಬಂದಿದ್ದರು. ಅವ್ರಿಗೂ ಬಂದಮೇಲೆ ಮಾಮೂಲಿ ಇದ್ದಿದ್ದೆ ಅಲ್ವಾ, ಎಲ್ಲ ಕಡೆಯಿಂದ ಹುಡುಗನ ಕಡೆಯಿಂದ ಹುಡುಗಿ ಕಡೆಯಿಂದ ಎಲ್ಲ ಸನ್ಮಾನ, ಅಂದರೆ ಹಾರ, ಹೂಗುಂಚ, ಶಾಲು ಎಲ್ಲನೂ ಒದಿಸಿ, ಹಾಗೆ ಇದ್ದಂಥ ಒಂದಷ್ಟು VIPಸ್ಗಳಿಗೂ ಕೂಡ ಎಲ್ರಿಗೂ ಹಾರ ಶಾಲುನೆಲ್ಲ ಹಾಕಿ ಸನ್ಮಾನನ ಮಾಡಿ ಫೋಟೋಸ್ ಎಲ್ಲ ತೆಗೆದು ಮಾತುಕತೆ ಆಡಿಸಿ ಅವ್ರೂ ಕಳಿಸ್ಕೊಟ್ರು. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಡೇ ರಿಸೆಪ್ಷನ್ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಈಗ ಹುಡುಗಿ ಕೈನಲ್ಲಿ ಅರಳೆ ಬಿಡಿಸುವಂಥ ಶಾಸ್ತ್ರ ಕಾರ್ಯಕ್ರಮಗಳು ನೆರವೇರಬೇಕಾಗಿದೆ. ಇನ್ನೇನು ಅದನ್ನು ಎಲ್ಲನೂ ಮುಗಿಸೋಣ ಅಂತ ಹೇಳಿ ಹುಡುಗಿನ ಇವಾಗ ಕರ್ಕೊಂಡು ಬಂದ್ವಿ. ಅಂದರೆ ಅರಳೆ ಬಿಡಿಸೋದು ಅಂತಂದರೆ ನಮ್ಮ ಇನ್ನೊಬ್ಬ ಅಕ್ಕಂದು, ಅಂದರೆ ನೀವು ಕಪಲ್ಸು ಅಂತೇಳಿ ತೋರಿಸೋದ್ನಲ್ಲ, ಅವರ ಒಂದು ಮದುವೆ ಕಾರ್ಯಕ್ರಮದಲ್ಲೂ ಕೂಡ ನಾನು ಕಂಪ್ಲೀಟಾಗಿ ನಮ್ಮ ಕಡೆ ಮಾಡುವಂಥ, ಅಂದರೆ ಅಲ್ಲಂತೂ ಸಂಪೂರ್ಣವಾದ ಮಾಹಿತಿನೇ ಕೊಟ್ಟಿದ್ದೀನಿ. ನಮ್ಮ ಕಡೆ ನಮ್ಮ ಸೈಡು ಯಾವ ರೀತಿಯಲ್ಲಿ ನಾವು ಮದುವೆನ ಮಾಡ್ತೀವಿ, ಮಾಡಿಕೊಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ತೋರಿಸಿದ್ದೀನಿ. ಹಾಗೆ ಇದನ್ನು ಹೊಸ್ದಾಗಿ ನೋಡ್ತಾ ಇರೋರಿಗೆ, ನಮ್ಮಲ್ಲಿ ಏನು ಬೆಳಗ್ಗೆ ದೇವರು ಅಂತ ತಗೊಂಡೋಗಿ ನಾವಿರುವಂಥ ರೂಮಲ್ಲಿ ಅಥವಾ ಮನೆಗಳಲ್ಲಾದರೆ ನಾವಿರುವಂಥ ಮನೆಗಳಲ್ಲಿ ಬೆಳಗ್ಗೆನೇ ಎದ್ದೋಗಿ ಎಲ್ಲರೂ ದೇವರು ಅಂತ ಏನು ಮಡಿಕೆಗಳಲ್ಲಿ ನೀರನ್ನ ತಗೊಂಡು ಬಂದು ನಾವಿರುವಂಥ ರೂಮ್ನಲ್ಲಿ ಮಡಿಕೆನ ಇಟ್ಟು ಪೂಜೆನ ಮಾಡಿ ಅಲ್ಲೇ ಬಿಟ್ಟಿರ್ತೀವಲ್ಲ, ಅದ್ರ ಕೆಳಗಡೆ ಕುರಿಪಿಕೆಗಳನ್ನ ಏನು ಹಾಕಿರ್ತೀವಲ್ಲ ಅದನ್ನೆಲ್ಲನೂ ತಗೊಂಡು ಹುಡುಗಿ ಕೈಗೆ ಕೊಟ್ಕೊಂಡು ಅಲ್ಲಿ ಪೂಜಿಸಿದಂತಹ ಜಾಗದಿಂದ ಹಿಡಿದು ಇಲ್ಲಿ ಏನು ತಂದು ಅದನ್ನು ಹೊಸ ನೀರನ್ನ ಚೇಂಜ್ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಹುಡುಗಿ ಕೈನಲ್ಲಿ ಅದನ್ನು ಬಿಡಿಸ್ಕೊಂಡು ಬರೋದು, ಅದನ್ನು ಅರಳೆ ಬಿಡಿಸೋದು ಅಂತ ಹೇಳ್ತೀವಿ. ಆ ಕುರಿಪಿಕೆನ ಹುಡುಗಿ ಬಲದ ಕೈಲಿ ಇಟ್ಕೊಂಡು ಎಡದ ಕೈನಲ್ಲಿ ನಡ್ಕೊಂಡು ಕೆಳಗಡೆ ಬಿಟ್ಕೊಂಡು ಬರಬೇಕು. ಅದನ್ನು ಅರಳೆ ಬಿಡಿಸೋದು ಅಂತ ಹೇಳ್ತೀವಿ. ಅದನ್ನು ಬಿಟ್ಟ ಮೇಲೆ ಬೆಳಗ್ಗೆ ಏನು ದೇವ್ರನ್ನ ತಂದಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡೋಗಿ ಅರಳಿ ಮರದ ಹತ್ರ ಉಯ್ದು ಮತ್ತು ಮಡಿಕೆಗಳನ್ನೆಲ್ಲ ತೊಳೆದು ಹೊಸ ನೀರನ್ನ ತುಂಬಿ ಕಳಶನ ಬದಲಾಯಿಸಬೇಕು. ಇವಾಗ ಕಳಶದಲ್ಲಿ ನಾವೇನೇನು ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡೋಗಿ ಅರಿಶಿನ ಕುಂಕುಮ ತವಿಂದನೂ ಹಿಡಿದು ಎಲ್ಲನೂ ಅರಳಿ ಮರಕ್ಕೆ ಸೂದ್ಬಿಟ್ಟು ಅಕ್ಕಿನ ನಾವೇನು ಅಗಸ್ತರು ಅಂತ ಹೇಳ್ತೀವಿ ಅದನ್ನು ಕರ್ಕೊಂಡು ಬಂದಿರ್ತೀವಲ್ಲ ಅವರಿಗೆ ಒಂದು ಕವರಿಗೆ ಹಾಕಿ ಕೊಟ್ಬಿಡೋದು. ಇದನ್ನೆಲ್ಲ ಮಾಡಿಕೊಂಡು ಹುಡುಗಿ ಕೈನಲ್ಲಿ ನೀರು ಪಿನ್ಗೆ ಏನು ತುಂಬಿಸಿರ್ತೀವಿ ಅದನ್ನು ತುಂಬಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋದ್ಮೇಲೆ ಹೊರಗಡೆ ಮೇನ್ ಇದ್ದಂಥ ಒಂದು ಪ್ರೋಗ್ರಾಮ್ನ ಮಿಸ್ ಮಾಡಿದ್ರು.
ನಮ್ಮ ಅಣ್ಣನ ಮಗಳಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡ್ಕೊ ಅಂತ ಹೇಳಿ. ಅವಳು ಕರೆಕ್ಟಾಗಿ ಹುಡುಗಿ ಹತ್ರ ಬಿಂದಿಗೆ ಕಿತ್ಕೋಬೇಕಲ್ಲ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಫನ್ನಿಯಾಗಿರುತ್ತೆ. ಆ ಒಂದು ಮೂಮೆಂಟ್ನ ಮಿಸ್ ಮಾಡಿತ್ತು. ಹುಡುಗ ಬರಬೇಕಾದ್ರೇ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗ್ತಾಯಿತ್ತು ಅಂತ ಅಕ್ಕನ ಫೋನ್ ಇಸ್ಕೊಂಡು ಬರೋಕ್ಕೆ ಹೋದ್ಲು. ಆ ಗ್ಯಾಪಲ್ಲಿ ನೋಡಿ ಬಿಂದಿಗೆ ಕಿತ್ಕೊಂಡು ಬಂದೇ ಬಿಟ್ಟರು. ಇವಾಗ ಮತ್ತೆ ಹುಡುಗಿ ಕೈನಲ್ಲಿ ಏನು ಮೋದ್ಕಂಬ ಅಂತ ಹೇಳ್ತೀವಿ ಅದಕ್ಕೆ ಪೂಜೆನ ಮಾಡಿಸಿ ಅದನ್ನು ತೆಗೆಸಿ, ಅದಾದಮೇಲೆ ಹುಡುಗಿ ಕೈನಲ್ಲಿ ಹುಡುಗನ ಪಾದ ಪೂಜೆನ ಮಾಡಿಸಿ ಸೋಗ್ಲು ಕಾರ್ಯಕ್ರಮಗಳೆಲ್ಲ ಇವಾಗ ಮತ್ತೆ ನೆರವೇರುತ್ತೆ. ಇವಾಗ ಎಲ್ಲವೂ ಮುಗೀತು. ಇನ್ನು ಕೊನೆಯದಾದಂಥ ಹೆಣ್ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡುವಂಥ ಕೊನೆಯ ಘಟ್ಟಕ್ಕೆ ಬಂದು ಇವತ್ತಿನ ಒಂದು ಮದುವೆ ಕಾರ್ಯಕ್ರಮ ಬಂದು ನಿಂತಿದೆ. ಇದನ್ನು ನೋಡಿದ್ರಂತೂ ನಿಜವಾಗ್ಲೂ ಎಂಥವ್ರಿಗಾದ್ರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಪ್ಪ,
ಅದೇ ಇದನ್ನು ಬಂದು ಅಕ್ಕನ ಮಗಳು, ಅಣ್ಣನ ಮಗಳೆಲ್ಲ ಅಕ್ಕನ ಮಗಳಿಗೆ ಅಂದರೆ ನಮ್ಮ ಪುಟ್ಟಕ್ಕ ಇದ್ದಾಳಲ್ಲ ಅವಳ ಮಗಳಿಗೆ ಕೊಟ್ಟಿದ್ದು. ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಒಂದೊಂದೇ ಕಡೆ ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಹುಡುಗಿ ಮನೆಯವ್ರ ಕೈಗೆ ಇಟ್ಟು, ನಮ್ಮ ಮನೆ ಮಗ ಅಲ್ಲ ನಿಮ್ಮ ಮನೆ ಮಗ ಅಂತೇಳಿ, ಮತ್ತು ಹುಡುಗನ ಮನೆಯವ್ರ ಕೈ ಕೊಟ್ಟು ನಮ್ಮ ಮನೆ ಮಗಳಲ್ಲ ನಿಮ್ಮ ಮನೆ ಮಗಳು ಅಂತೇಳಿ ಏನು ಹುಡುಗಿನ ಬದಲಾಯಿಸ್ಕೊಳ್ಳುವಂಥ ಕಾರ್ಯಕ್ರಮ, ಕೈ ಹಿಡ್ದು ಕೊಡುವಂಥ ಕಾರ್ಯಕ್ರಮ ಅಂತ ಕೂಡ ಹೇಳ್ತಾರೆ. ಕೈ ಹಿಡ್ದು ಕೊಡೋದೆಲ್ಲ ಆದಮೇಲೆ ಎಲ್ರಿಗೂ ಕೂಡ ಆಶೀರ್ವಾದನ ತೊಗೊಳೋದಕ್ಕೆ ಹೇಳಿ ಆಶೀರ್ವಾದ ಎಲ್ಲ ತೊಗೊಂಡಾದಮೇಲೆ ಇವಾಗ ಹುಡುಗಿನ ಕಳಿಸ್ಕೊಡ್ತಾ ಇರೋ ಕಾರ್ಯಕ್ರಮ. ಯಪ್ಪ ದೇವರೇ, ಇದ್ದಂತೂ ಎಂಥವ್ರ ಕಣ್ಣಲ್ಲಾದರೂ ನೀರು ತರಿಸ್ಬಿಡುತ್ತೆ ಅಂಥ ಒಂದು ಸುಂದರ ಕ್ಷಣ ಅಂತಲೂ ಹೇಳ್ಬೋದು. ಇದನ್ನು ಮತ್ತೆ ಮತ್ತೆ ರಿಕಾಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಒಂದೊಂದು ಸಾರಿ. ಆ ಒಂದು ದಿನನ, ಆ ಒಂದು ಕ್ಷಣನ ಇದನ್ನೆಲ್ಲ ನೋಡ್ತಾ ಇದ್ದರೆ, ನಾವುಗಳ ಮದುವೆಯಾಗಿ ನಮ್ಮನ್ನು ಕಳಿಸ್ಕೊಡ್ಬೇಕಾದ್ರೆ ನಮ್ಮೊಳಗೆ ಆಗ್ತಿದ್ದಂಥ ಭಯ, ತಳಮಳ, ದುಃಖ ಹೇಳ್ಕೊಳಕ್ಕಾಗದೇ ಇರುವಷ್ಟು ಸಂಕಟ, ಒರೆಸ್ಕೊಂಡ್ರೂ ನಿಲ್ಲದೆ ಇರುವಷ್ಟು ಕಣ್ಣೀರು, ಯಪ್ಪ ಯಾರಿಗೂ ಬೇಡ. ಈ ಒಂದು ಕ್ಷಣದಲ್ಲಿ ಅನ್ನಿಸ್ಬಿಡುತ್ತೆ, ಯಾಕಾದರೂ ಹೆಣ್ಮಕ್ಳಾಗಿ ಹುಡ್ತೀವಪ್ಪ, ಯಾಕಾದರೂ ಹೆಣ್ಣಿನ ಜನ್ಮ ಬೇಕಪ್ಪ. ಎಲ್ಲವನ್ನೂ ಬಿಟ್ಟು ಹೊರಡುವಂಥ ಒಂದು ಈ ಕ್ಷಣ ಇದೆಯಲ್ಲ, ಖಂಡಿತವಾಗ್ಲೂ ಅದನ್ನು ಒಂದು ಮಾತಿನಲ್ಲಿ ಅಂತ ಹೇಳೋಕ್ಕಾಗಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಹೋದ್ರೇ